ವೀಕ್ಷಕರ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಒಳ ಮೀಸಲಾತಿ ಪಟ್ಟಿಯ ನಿಯಮಗಳನ್ನು ನಿರ್ಲಕ್ಷಿಸಿ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿಕೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೂಡ್ಲಿಗಿ ತಾಲೂಕು ಸಮಿತಿ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ. ವೀಕ್ಷಕರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡಲಡುಕು ಗ್ರಾಮದ ಮಹಿಳೆಯೊಬ್ಬರಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ಘಟನೆ ಬೆಳಕಿಗೆ ಬಂದಿದೆ. ಹಿಂದೂ ಸುಡುಗಾಡು ಸಿದ್ಧರು ಜಾತಿಗೆ ಸೇರಿದ ಇಂದಿರಾ ಗುಂಡಪಲ್ಲಿ ಗಂಡ ವಿ ಅಪ್ಪೋಜಿ ಎಂಬುವ ಮಹಿಳೆಗೆ ಹಲವು ಆಮಿಷಕ್ಕೊಳಗಾದ ಅಧಿಕಾರಿಗಳು ಪ್ರವರ್ಗ ಎ ಗುಂಪಿನ ಮಾದಿಗ ಜಾತಿ ಪ್ರಮಾಣ ಪತ್ರ ನೀಡಿದ್ದಾರೆಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ತೀವ್ರವಾಗಿ ಆಗ್ರಹಿಸಿ ಕೂಡ್ಲಿಗಿ ತಾಲೂಕು ಸಮಿತಿ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಮೀಸಲಾತಿ ಪಟ್ಟಿಯನ್ನು ನಿರ್ಲಕ್ಷಿಸಿ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಿದೆ. ಮನವಿ ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದಾಸಂಸ ವಿಜಯನಗರ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ಕೂಡ್ಲಿಗಿ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಗಲ್ಲ ಪರಶುರಾಮ್, ಡಿ ಹನುಮೇಶ್ ಗೆದ್ದಲಗಟ್ಟೆ, ಕೂಡ್ಲಿಗಿ ತಾಲೂಕು ಸಂಚಾಲಕರಾದ ಬಡಲಡುಗು ದುರ್ಗೇಶ್, ತಾಲೂಕು ಸಂಘಟನಾ ಸಂಚಾಲಕರಾದ ಚೌಡಾಪುರ ಬಸವರಾಜ್, ಕಾನಮಡಗು ಎನ್ ಫಕೀರಪ್ಪ, ಕೂಡ್ಲಿಗಿ ಬಿ ಮಹೇಶ್, ಕೆ ಮೂಗಪ್ಪ, ವಸಳ್ಳಿ ಕರಿಬಸಪ್ಪ, ಹೈಗಳ ಮಲ್ಲಾಪುರ ಎಚ್ ಜಿತೇಂದ್ರ, ರಮೇಶ್, ಕೂಡ್ಲಿಗಿ ಅಜಯ್ ಕುಮಾರ್, ಹಿರೇಯಡ್ಡ ಫಕೀರಪ್ಪ, ಕೂಡ್ಲಿಗಿ ಇ ದುರ್ಗಪ್ಪ, ಜರ್ಮಲಿ ನಾಗರಾಜ್ ಮತ್ತು ಪ್ರಜಾವಾಹಿನಿ ಪತ್ರಕರ್ತ ತಿಪ್ಪೇಸ್ವಾಮಿ ಕೂಡ್ಲಿಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೂಡ್ಲಿಗಿ ತಾಲೂಕು ವರದಿಗಾರರು ಫಕೀರಪ್ಪ ಹಿರೇಯಡ್ಡಾಳ್. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಭಾಳ ಆಗಿದ್ದಾರೆ. ನಾವು ಜಸ್ಟ್ ಒಂದು ಉದಾಹರಣೆ ಮಾತ್ರ ಕೊಟ್ಟಿದ್ದೀವಿ. ಯಾರು ಕೊಟ್ಟಿದ್ದಾರೆ ಅನ್ನೋದು ಇದೆಯಲ್ಲ, ಅವ್ರು ಗೊತ್ತಿದೆ. ಆ್ಯಕ್ಚುಲಿ ಯಾರ್ಯಾರು ಕೊಟ್ಟಿದ್ದೀನೋ ಅವ್ರು ಗೊತ್ತಿದೆ. ಹಾಗಾಗಿ ಮತ್ತೆ ನಾವು ಹೊರಗಡೆ ಅಡ್ರೆಸ್ ಮಾಡೋದು ಫೋಟೋ ಅಪ್ಲೋಡ್ ಇದ್ರೆ ಕರೆಕ್ಷನ್ಸ್ ಇದ್ರೆ ಮಾತ್ರ ಬರುತ್ತೆ. ಅದಕ್ಕೆ ಏನು ಕಾಲ ಗೊತ್ತಿರೋದು. ನಾರ್ಮಲಿ ನೋಡೋದಕ್ಕೆ 50 days 15 days ಮತ್ತೆ ಚೆಕ್ ಮಾಡಿ ಕೊಟ್ಟಿದ್ದಾರೆ. ಹಿಂದೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಸೊ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ಸ್ಟಾಪ್ ಮಾಡಿಸ್ತೀವಿ. ಈಗ ನಮ್ಮಲ್ಲಿರ್ತಕ್ಕಂಥ ಇವರು ಸಮೇತ ಅದು ಸುಳ್ಗಾಡಿಸಿದ್ರು ಸೀಕ್ರೆಟ್ ತಗೊಂಡು ಬಂದ್ವಿ. ಇದನ್ನು ಪರಿಶೀಲನೆ ಮಾಡಿದಂಥ ವಿಲೇಜ್ ಅಕೌಂಟ್ರು ಮತ್ತು RIO ಅದನ್ನು ಸರಿಯಾದ ಪರಿಶೀಲನೆ ಮಾಡಿ ನೀವು ನಂಬಿಕೆ ಮೇಲೆ ಲಾಗಿನಿ ಬಂದಿರ್ತಾರೆ. ಸೊ ಇಂಥವು ಎಷ್ಟು ಮಾಡಿದರೆ ಗೊತ್ತಿಲ್ಲ. ನೀವೆಲ್ಲರೂ ವಿಶ್ವಾಸ ತಗೊಂಡಿರ್ತೀರ ಅಂತ ನಾವು ಅನ್ಕೊಂಡಿರ್ತೀವಿ. ನಿಮ್ಮ ವಿಶ್ವಾಸಕ್ಕೆ ಅವ್ರು ದ್ರೋಹ ಬಂದಿರ್ತಾರೆ. ಸೊ ಅಂಥದ್ರಿಂದ ಇಡೀ ನಮಗೆ ಭಾಳ ತೊಂದರೆ ಆಗಿರೋದ್ರಿಂದ ಅಗ್ರಿಬೊಮ್ಮಳ್ಳಿ HC ಹೆಡ್ ಕಾನ್ಸ್ಟೇಬಲ್ಸ್ ಜಮೀನ್ದಾರಿ ಕೆಲಸ ಮಾಡ್ತಾರೆ ಅಲ್ಲ, ಅದನ್ನು ದಾಖಲೆ ತಗೊಂಡು ಅದನ್ನ ನಾವು SP ಅವ್ರಿಗೆ ನಾವು ಜಾತಿ ಸಂಬಂಧಪಟ್ಟಿರ್ತಕ್ಕಂಥ ಅನ್ಯ ಜಾತಿಯಿಂದ ಇದು ಮಾಡಿಕೊಂಡು ಈಗ ಮೊನ್ನೆ ನಾವು 35-40 ವರ್ಷದಿಂದ ಹೋರಾಟ ಮಾಡಿ ಜಗತ್ತಲ್ಲಿ ಬಂದಿರತಕ್ಕಂಥ ದಿನ ಆದರೂ ಈಗ ಕರ್ಮಸದ್ರಾದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮೊನ್ನೆ ನಾವು ಹೋರಾಟ ಮಾಡಿದ್ದು ನಿಮ್ಮ ಹಂತದಲ್ಲಿ ಆಗವ ಅದಕ್ಕೆ ಉತ್ತರ ಬಂದಿಲ್ಲ. ಬಡ್ಡಿದಾರರು ಏನಿತ್ತು ಅದನ್ನು ಹಂತದಲ್ಲಿ ಮಾಮೂಲಿ ಇವತ್ತಿನಾಗೆ ಸ್ಕೆಚಲ್ಲಿ ಇದ್ರೆ ಬಿಡಿಸ್ಕೊಡೋಕೆ ಅವಕಾಶ ಇದೆ. ಇಲ್ಲ ಅಂದರೂ ಕೂಡ ಪೊಲೀಸ್ನ ಕರ್ಕೊಂಡೋಗಿ ಮನವೊಲಿಸಿ ಬಿಡಿಸ್ಕೊಳ್ಳೋ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಮನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಇದನ್ನು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದ್ದಾರೆ ಅಂತೇನೋ ಕೊಟ್ಟಿದ್ದಾರೆ. ನಾವು ಕಾನೂನಲ್ಲಿ ಚೆಕ್ ಮಾಡಿ ಸರಿ ಇದೆಲ್ಲ ಲಾಗಿನಲ್ಲೇ ಆಗೋದ್ರಿಂದ ಏನು ಮುಚ್ಚುಮರೆ ಇರೋದಿಲ್ಲ ಇದರಲ್ಲಿ. ಸೊ ಚೆಕ್ ಮಾಡಿ ಕಾನೂನು ಕ್ರಮ ಏನು ತಗೊಳ್ಬೇಕು ಅಂತ